77 ವರ್ಷದಿಂದ ಅಲ್ಲಿ ಯಾವ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಲ್ಲ. ಮಾಡಿದರೆ ಅದ್ರದ್ದು ಅವರು ಪಾಸ್ ಆಗಿರುವಂಥದ್ದು ಸರ್ಟಿಫಿಕೇಟ್ಗಳು ಅವರು ನಮ್ಗೆ ಕೊಡಬೇಕಾಗಿ ನಾವು ಕೇಳ್ತೀವಿ. ಕುರುಬ ಜನಾಂಗದ ಸ್ಟೂಡೆಂಟ್ಸು ಎಷ್ಟು ಜನ ಇದ್ದಾರೆ ಅದು ಗೊತ್ತಿಲ್ಲ, ಲೆಕ್ಕನೂ ಕೊಟ್ಟಿಲ್ಲ ಯಾರೂ. ಅಕೌಂಟ್ ಎಷ್ಟು ಅಮೌಂಟ್ ಜಮಾ ಆಗಿದೆ ಅಂದರೂ ಯಾರಿಗೂ ತಿಳಿಸಿಲ್ಲ, ಎಷ್ಟು ಆಗ್ತಿದೆ ಅಂದರೂ ಹೇಳ್ತಿಲ್ಲ. ಜಿ ಮಹದೇಶ್ ಅವರು ಒಂದು 20 ವರ್ಷ ಆಯಿತು ಅಧ್ಯಕ್ಷರಾದರು. ಅವತ್ತಿಂದ ಇವತ್ತವರೆಗೂ ಅವರೇ ಕಂಟಿನ್ಯೂ ಆಗಿದ್ದಾರೆ. ಯಾವುದೇ ರೀತಿ ಎಲೆಕ್ಷನ್ ಆಗಿಲ್ಲ. ಸಾಮಾನ್ಯವಾಗಿ ಬೈಲಾ ಪ್ರಕಾರ 3 ವರ್ಷಕ್ಕೊಂದ್ಸಲಿ 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್ ಆಗೋದು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳಿಗೂ ಅನ್ವಯಿಸುತ್ತದೆ. ಬಾಡಿಗೆ ಕೇಳಿದ್ರೆ ಬಾಡಿಗೆ ಲೆಕ್ಕ ಕೊಡ್ತಾ ಇಲ್ಲ. ನಮ್ಮ ಜನಾಂಗನ ತುಂಬ ಅವರು ಅನ್ಯಾಯ ಮಾಡಿ 50 ವರ್ಷ ಹಿಂದೆ ಕಳಿಸ್ಬಿಟ್ಟಿದ್ದಾರೆ. ಆದ್ದರಿಂದ ನಮಗೆ ನ್ಯಾಯ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀನಿ ಸರ್. ಬಿಬಿಎಂಪಿಯು ಮಾವಳ್ಳಿ ಟ್ಯಾಂಕ್ ಬಂಡ್ನಲ್ಲಿರುವ ಜರ್ನಲಿಸ್ಟ್ ಕಾಲೋನಿಯಲ್ಲಿ 10,000 ಸ್ಕ್ವೇರ್ ಫೀಟ್ ಜಾಗ ನೀಡಿದೆ. ಆದ್ರೆ ಇಲ್ಲಿ ನಡೀತಿರೋದು ಮಾತ್ರ ಬೇರೆನೆ. ಅದೇನಂದ್ರೆ ಇಲ್ಲಿ ವಸತಿ ನಿಲಯ ಇದೆ, ಆದ್ರೆ ವಿದ್ಯಾರ್ಥಿಗಳೇ ಇಲ್ಲ. ಅಖಿಲ ಕರ್ನಾಟಕ ಕೊರಮ ಸಮುದಾಯದ ವಿದ್ಯಾರ್ಥಿಗಳಿಗಾಗಿ ಸ್ಥಾಪನೆಯಾದ ಸರ್ಕಾರದ ನೆರವಿನ ಹಾಸ್ಟೆಲ್ ಇಂದು ವಾಣಿಜ್ಯ ಸಂಕೀರ್ಣವಾಗಿದೆ. ಗೊತ್ತಾ? ಸ್ವಾರ್ಥಿಗಳ ಅಡ್ಡೆಯಾಗಿದೆ. ಹೌದು, ಸರ್ಕಾರ ನೀಡಿರುವ ಜಾಗದಲ್ಲಿ ಹಾಸ್ಟೆಲ್ ಹೊರತುಪಡಿಸಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಯಾಕಂದ್ರೆ ಈ ವಾಣಿಜ್ಯ ಮಳಿಗೆಗಳಿಂದ ಬರುವ ಬಾಡಿಗೆ ಹಣವನ್ನು ಬಡ ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ಬಳಸುವ ಮಹದುದ್ದೇಶ ಹೊಂದಲಾಗಿತ್ತು. ಆದ್ರೆ ದುರಂತ ನೋಡಿ, ಬಡ ಮಕ್ಕಳ ಕಲ್ಯಾಣ ಮಾಡಬೇಕಿದ್ದ ಅಖಿಲ ಕರ್ನಾಟಕ ಕೊರಮ ಸಂಘದ ಅಧ್ಯಕ್ಷ ಮಾದೇಶ ಅನ್ನುವ ಕಳೆದ 25 ವರ್ಷಗಳಿಂದ ಅಧ್ಯಕ್ಷ ಸ್ಥಾನದಲ್ಲಿ ಜಾಂಡ ಊರಿ ಭರ್ಜರಿ ಹಣ ಲೂಟಿ ಮಾಡ್ತಿದ್ದಾನೆ ಅನ್ನೋದು ಕೊರಮ ಸಮುದಾಯದವರ ದೂರು. 1998ರಿಂದ ಮಹದೇಶ್ ಅವರು ಅಧ್ಯಕ್ಷರಾಗಿ ಜನಗಳ ಏಳಿಗೆಗೋಸ್ಕರ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಜನಗಳಿಗೆ, ನಮ್ಮಲ್ಲಿ ಎಸ್ ಸಿ ಜನಗಳು ಸಾಕಷ್ಟು ಜನ ಇದ್ದಾರೆ ಇಡೀ ಕರ್ನಾಟಕದಲ್ಲಿ. ಅವರುಗಳಿಗೆ ತಿಳುವಳಿಕೆ ಅನ್ನೋದು ಜನಗಳಿಗಿಲ್ಲ. ಇವರು ಮಾತಲ್ಲಿ ತುಂಬ ತಿಳುವಳಿಕೆಯ ವ್ಯಕ್ತಿ. ಈ ರಾಜಕೀಯ ಯಾವ ರೀತಿ ಮಾತಾಡೋದು ತುಂಬ ಬಲ್ಲ. 97-98ರಲ್ಲಿ ಒಬ್ಬ ರೌಡಿ ಜಿ ಮಹದೇಶ್ ಎಂಬತಕ್ಕಂಥನು ಅದನ್ನು ವಯಸ್ಸಾದವ್ರಿಗೆಲ್ಲ ಹೊರಗಟ್ಟಿ ತಾನು ವಶಪಡಿಸ್ಕೊಂಡು ಒಂದು ಅಂಗಡಿಗೆ 30,000 ರೂಪಾಯಿ ಆದರೆ 36 ಅಂಗಡಿಗೆ ತಿಂಗಳಿಗೆ ಎಷ್ಟು ಬಿತ್ತು, ವರ್ಷಕ್ಕೆ ಎಷ್ಟು ಬಿತ್ತು, 27 ವರ್ಷದ ವರಮಾನ ಕೊಡತಕ್ಕದ್ದು, ಅದರಲ್ಲಿ ಸಂಪಾದನೆ ಮಾಡ್ತಕ್ಕಂಥ ಅಪಾರ ಆಸ್ತಿ ಪಾಸ್ತಿ ಮತ್ತು ಚಿನ್ನಾಭರಣಗಳು ಇವೆಲ್ಲ ಸೇರಿದೆ. ಅಧ್ಯಕ್ಷರು ಅವ್ರನ್ನ ಹೋಗಿ ಲೆಕ್ಕ ಕೇಳಿದ್ರೆ ನಮ್ಮ ಮನೆಗೆಲ್ಲ ಬೆದರಿಕೆ ಹಾಕಿ ನಮಗೆ ಭಯ ಹಾಕಿಸ್ತಾರೆ. ಸಂಘದ ಬೈಲಾ ಪ್ರಕಾರ ಪ್ರತಿ 4 ವರ್ಷಕ್ಕೊಮ್ಮೆ ಚುನಾವಣೆ ಆಗಬೇಕು. ಆದ್ರೆ ಇಲ್ಲಿ 25 ವರ್ಷದಿಂದ ಚುನಾವಣೆ ನಡೆದಿಲ್ಲ. ಬದಲಾಗಿ ಜೆ ಮಹದೇಶ ಇಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸಿ ಬಡ ವಿದ್ಯಾರ್ಥಿಗಳ ವಸತಿ ನಿಲಯ ಮತ್ತು ಸಮುದಾಯದ ಹೆಸರಿನಲ್ಲಿರುವ ವಾಣಿಜ್ಯ ಮಳಿಗೆಗಳ 100 ಕೋಟಿಯನ್ನು ನುಂಗಿ ನೀರು ಕುಡಿತಿದ್ದಾನೆ ಅನ್ನೋದು ಇವರ ನೇರ ಆರೋಪ. ಗೊಂದಲಗಳು ಮಾಡಿ ನಮ್ಮ ಹಾಸ್ಟ್ಲನ್ನ ಬೇರ್ಪಡಿಸಿ ಜನಾಂಗನ ಬೇರ್ಪಡಿಸೋದು ಬೇಡ. ದಯವಿಟ್ಟು ನಮ್ಮ ಜನಾಂಗದವರು ಹಿರಿಯರು ಮಾಡಿರೋ ಆ ಆಸ್ತಿನ ನಮ್ಮ ಜನಾಂಗಕ್ಕೆ ತಲುಪಬೇಕು ಅಂತ ಈ ಮನವಿ ಮಾಡ್ಕೊತಾ ಇದ್ದೀನಿ. ಇಡೀ ಕರ್ನಾಟಕ ಕೊರ್ಮ ಜನಾಂಗಕ್ಕೆ ಅದು ಸೇರತಕ್ಕದ್ದು. ದಯವಿಟ್ಟು ನೀವು ಈ ಟ್ರಸ್ಟಲ್ಲಿ 13 ಜನನು ಆ ಟ್ರಸ್ಟ್ನ ಡೀಡ್ನ ಕ್ಯಾನ್ಸಲ್ ಮಾಡಬೇಕು. ನಮ್ಮ ಅಖಿಲ ಕರ್ನಾಟಕ ಕೊರಮ ಸಂಘದ ವಿದ್ಯಾರ್ಥಿ ನಿಲಯ ಇದೆಯಲ್ಲ, ಅದರಲ್ಲಿ 1 kg ಚಿನ್ನ ಅಂದರೆ ಆ ಪೀಸ್ಗೆ ಅದನ್ನು 80 ಪೀಸ್ನ ಅವನು ನಮ್ಮ ಹಾಸ್ಟೆಲ್ ಅಭಿವೃದ್ಧಿಗೆ ಅಂತ ಹೇಳಿ ತೆಗೆದುಕೊಂಡು ತೋರಿಸಿದ್ದಾನೆ ನಮಗೆಲ್ಲರೂ. 1998ರಲ್ಲಿ ತಗೊಂಡಿದ್ದವಾಗ 98ರಲ್ಲಿ ತೋರಿಸಿದ್ದ. ಅದನ್ನು ತನ್ನ ಚಿನ್ನನೆಲ್ಲ ತನ್ನ ಸ್ವಂತ ಕುಟುಂಬಕ್ಕೆ ಯೂಸ್ ಮಾಡ್ಕೊಂಡು ಮಹದೇಶನ ಅಕ್ರಮಕ್ಕೆ ಪೊಲೀಸರ ಸಾಥ್. ಇನ್ನು ಇಲ್ಲಿ ನಡೆಯುತ್ತಿರುವ ಅಕ್ರಮದ ಬಗ್ಗೆ ಸಾಮಾಜಿಕ ಹೋರಾಟಗಾರರಾದ ಮಂಜುನಾಥ್ ರವರು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ನ್ಯಾಯಾಲಯ ಕೂಡ ಕಲಾಸಿಪಾಳ್ಯ ಪೊಲೀಸರಿಗೆ ಅಕ್ರಮದ ಬಗ್ಗೆ ಸರಿಯಾದ ತನಿಖೆ ನಡೆಸಿ ವರದಿ ನೀಡುವಂತೆ ನಿರ್ದೇಶನ ನೀಡಿದೆ. ಆದ್ರೆ ಕಲಾಸಿಪಾಳ್ಯ ಪೊಲೀಸರು ಯಾವುದೇ ತನಿಖೆ ಮಾಡದೆ ಹಗರಣ ಮಾಡುತ್ತಿರುವ ಜೆ ಮಹದೇಶನಿಗೆ ಸಾಥ್ ಕೊಟ್ಟು ಕೊರಮ ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ. ಅಲ್ಲದೆ ಜೆ ಮಹದೇಶ ಮಾಡುತ್ತಿರುವ ಅಕ್ರಮದ ಬಗ್ಗೆ ಸಾಕಷ್ಟು ಬಾರಿ ದೂರು ನೀಡಿದ್ರು ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಬೊಂಡರಾಜಯ್ಯನವ್ರಿಗೆ ಓಡಿಸಿದ್ದಾರೆ ಜಿ ಮಹದೇಶ್ ಅವರು.
ಈಗ ಅಖಿಲ ಕರ್ನಾಟಕ ಸಂಘದ ಪರವಾಗಿ ನಮ್ಮ ವಿದ್ಯಾರ್ಥಿ ಸಂಘದ ಪರವಾಗಿ ನಾನು ಅವ್ರಿಗೆ ಕೇಸ್ ಹಾಕಿದ್ದೀನಿ, ಕೋರ್ಟಲ್ಲಿ PCR ಕೇಸ್ ಹಾಕಿದ್ದೀನಿ. ಈತನಿಗೆ ಕಾನೂನು ಕ್ರಮ ಸೂಕ್ತವಾಗಿ ತೆಗೆದುಕೊಳ್ಬೇಕು. ಮತ್ತು ನಮ್ಮ ಕೊರಮೂರು ಜನಾಂಗಕ್ಕೆ ನಮ್ಮೆಲ್ರಿಗೂ ಕೇಸಲ್ಲಿರೋರಿಗೆ ಯಾರು ಏನು ಸಾಕ್ಷಿದಾರರಿಗೆ ತೊಂದರೆ ಮಾಡಬಾರ್ದು. ತೊಂದರೆ ಮಾಡಿದ್ರೆ ಆತ ಅಪರಾಧ ಅವನೇ ಒರೆಸ್ಕೊತಾನೆ. ಯಾವುದೇ ಕಾರಣದಲ್ಲಿ ನಮಗೆ ತೊಂದರೆ ಮಾಡ್ದಿರಂಗೆ ನಮಗೆ ರಕ್ಷಣೆ ಕೊಡಿ, ನಮ್ಮ ಹಾಸ್ಟೆಲ್ಗೆ ವಿದ್ಯಾರ್ಥಿ ನಿಲ್ಲಕ್ಕೆ ಒಂದು ಸೂಕ್ತ ಕ್ರಮ ತಗೊಂಡು ನಮಗೆ ಜನಗಳಿಗೆ ನಮ್ಮ ಕೊರಮ ಜನಾಂಗಕ್ಕೆ ಒಂದು ಆಸರೆಯಾಗಿ ನಿಲ್ಲಬೇಕು ಅಂತ ಹೇಳ್ಕೊಂಡು ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ರೀತಿ ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಳ್ಳದೆ ಅವರಿಗೆ ಸಾಥ್ ನೀಡುತ್ತಿರುವ ಸರ್ಕಾರವೇ ಕೊರಮ ಸಮುದಾಯಕ್ಕೆ ನೇರವಾಗಿ ವಂಚನೆ ಮಾಡ್ತಿದೆ. ಅಕ್ರಮಕೋರರ ಲಂಚದ ಕಾಸಿಗೆ ಕೈಯೊಡ್ಡುತ್ತಿರುವ ಪೊಲೀಸರು ಹಾಗೂ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕೊರಮ ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು. ಜೆ ಮಾದೇಶನ ವಿರುದ್ಧ ಸೂಕ್ತ ತನಿಖೆ ನಡೆಸಿ ತಕ್ಕ ಶಾಸ್ತಿ ಮಾಡಬೇಕೆನ್ನುವುದೇ ವಿಜಯ ಟೈಮ್ಸ್ ಆಗ್ರಹ. ಕುಮಾರ್ ಹಾಗೂ ಪ್ರಶಾಂತ್, ವಿಜಯ ಟೈಮ್ಸ್, ಬೆಂಗಳೂರು.